ಏಷ್ಯಾ ಕಪ್ ಟೂರ್ನಿಯಲ್ಲಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಬಿಸಿ ಮುಟ್ಟಿಸಿದ್ರು ನಮ್ಮ ಯಂಗ್ ಇಂಡಿಯಾ ಬಾಯ್ಸ್. ಆನ್ ಫೀಲ್ಡ್, ಆಫ್ ದಿ ಫೀಲ್ಡ್ ನಲ್ಲೂ ಕೂಡ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದ್ರು. ಈಗ ಹೆಣ್ಮಕ್ಕಳ ಟರ್ಮ್. ಐಸಿಸಿ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧದ ಪಂದ್ಯಕ್ಕೂ ಮೊದಲೇ ಭಾರತ ತಂಡದ ಆಟಗಾರ್ತಿಯರು ಶಪಥ ಮಾಡಿದ್ದಾರೆ. ಸೇಡಿಗೆ ಸೇಡು, ಮುಯಿಗೆ ಮುಯಿ ಅಂತ ಸೆಟೆದು ನಿಂತಿದ್ದಾರೆ. ಅಷ್ಟಕ್ಕೂ ಏನದು ಶಪಥ? ಪಾಕಿಸ್ತಾನಕ್ಕೆ ಮತ್ತೆ ಗರ್ವಭಂಗ ಫಿಕ್ಸ್ ಆಯ್ತಾ? ಮಹಿಳಾ ವಿಶ್ವಕಪ್ನಲ್ಲೂ ಕೂಡ ವಾರ್ ಸ್ಟಾರ್ಟ್ ಆಯ್ತಾ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಕಳೆದ 3 ಸಂಡೆಗಳು ಕೂಡ ಭಾರತಕ್ಕೆ ಸೂಪರ್ ಸಂಡೆ ಆಗಿದ್ವು. ಟೀಮ್ ಇಂಡಿಯಾ ಫ್ಯಾನ್ಸ್ ಅಂತೂ ಸೆಲೆಬ್ರೇಷನ್ ಮೋಡ್ನಲ್ಲಿದ್ರು. ಯಾಕಂದ್ರೆ ಈ 3 ಭಾನುವಾರಗಳಲ್ಲೂ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನವನ್ನ ಭಾರತ ಬಗ್ಗು ಬಡಿದಿದ್ದು, ಕೊನೆಗೆ ಟ್ರೋಫಿಯನ್ನು ಕೂಡ ಗೆದ್ದಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಇದೀಗ ಈ ಸಂಡೇ ಅಂದ್ರೆ ಅಪ್ಕಮಿಂಗ್ ಸಂಡೇ ಕೂಡ ಭಾರತ ವರ್ಸಸ್ ಪಾಕಿಸ್ತಾನ ನಡುವಿನ ಮತ್ತೊಂದು ಹೈ ವೋಲ್ಟೇಜ್ ಮ್ಯಾಚ್ಗೆ ವೇದಿಕೆ ಸಿದ್ಧವಾಗಿದೆ. ಕಳೆದ ಸಲ ಮೆನ್ಸ್ ಟೀಮ್ ಯುದ್ಧ ಗೆದ್ದಿದ್ರೆ ಈ ಸಲ ಮಹಿಳಾ ಮಣಿಗಳು ಅವರ ಸೊಕ್ಕನ್ನ ಇಳಿಸೋಕೆ ರೆಡಿಯಾಗಿದ್ದಾರೆ. ಸೆಪ್ಟೆಂಬರ್ 30ರಿಂದ ಐಸಿಸಿ ಮಹಿಳಾ ವಿಶ್ವಕಪ್ ಆರಂಭವಾಗಿದ್ದು, ಅಕ್ಟೋಬರ್ 5 ಅಂದ್ರೆ ಇದೇ ಭಾನುವಾರ ಭಾರತ ವರ್ಸಸ್ ಪಾಕಿಸ್ತಾನ ಮಹಿಳಾ ತಂಡಗಳ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ಫಿಕ್ಸ್ ಆಗಿದೆ. ಈ ಪಂದ್ಯದ ಆರಂಭಕ್ಕೂ ಮುನ್ನವೇ ನಮ್ಮ ಗರ್ಲ್ಸ್ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಪಾಕಿಸ್ತಾನಿ ಆಟಗಾರ್ತಿಯರ ಜೊತೆ ಕೈಕುಲುಕಲ್ಲ ವೀರನಾರಿಯರು. ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಿನಿಮೆಟಿಕ್ ಸೀನ್ಸ್ ಅನ್ನ ಕಣ್ತುಂಬಿಕೊಂಡಿದ್ದ ಅಭಿಮಾನಿಗಳು ಈಗ ಮತ್ತೊಂದು ರಣರೋಚಕ ಪಂದ್ಯವನ್ನ ನೋಡುವಂತ ಅವಕಾಶವನ್ನ ಸಿಕ್ಕಿದೆ. ಮಹಿಳಾ ವಿಶ್ವಕಪ್ ಟೂರ್ನಿ ನಡೀತಾ ಇದ್ದು, ಅಕ್ಟೋಬರ್ 5ರಂದು ಭಾರತ ಮತ್ತು ಪಾಕಿಸ್ತಾನ ಮಹಿಳಾ ತಂಡಗಳು ಮುಖಾಮುಖಿಯಾಗಲಿವೆ. ಆದರೆ ಪಂದ್ಯದ ಆರಂಭಕ್ಕೂ ಮುನ್ನವೇ ಬಿಸಿ ಹೆಚ್ಚಿಸಿದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೂ ಕೂಡ ಪಾಕಿಸ್ತಾನಿ ಆಟಗಾರ್ತಿಯರ ಜೊತೆ ಕೈಕುಲುಕದಂತೆ ಬಿಸಿಸಿಐ ಆದೇಶ ನೀಡಿದೆ. ಬಿಸಿಸಿಐ ಕಾರ್ಯದರ್ಶಿ ದೇವಜತ್ ಸೈಕಿಯಾ ಪಂದ್ಯಕ್ಕೂ ಮೊದಲೇ ಪಾಕಿಸ್ತಾನವನ್ನ ಶತ್ರು ರಾಷ್ಟ್ರ ಅಂತ ಘೋಷಣೆ ಮಾಡಿದ್ರು ಪಂದ್ಯದ ರೋಚಕತೆಯನ್ನು ಜಾಸ್ತಿಯಾಗಿಸ್ತಾ ಇದೆ. ಅದು ಅಲ್ಲದೆ ಕ್ರೀಡೆಯಲ್ಲಿ ಆಟಗಾರರು ಮತ್ತು ಅಧಿಕಾರಿಗಳಿಗೆ ಐಸಿಸಿ ನಿಯಮಗಳ ಪ್ರಕಾರ ಕಡ್ಡಾಯವಾಗಿ ಹ್ಯಾಂಡ್ ಶೇಕ್ ಮಾಡಲೇಬೇಕು ಅಂತ ಮಾನದಂಡ ಇಲ್ಲ. ಫಲಿತಾಂಶ ಏನೇ ಬಂದರೂ ಕೂಡ ಪರಸ್ಪರ ಗೌರವ ತೋರಿಸೋದು ಕೇವಲ ಅನುಸರಿಸುವಷ್ಟ ಸಂಪ್ರದಾಯ ಅಷ್ಟೇ ಆಗಿದೆ. ಹೀಗಾಗಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡುವಿನ ಮಹಿಳಾ ವಿಶ್ವಕಪ್ನಲ್ಲೂ ಕೂಡ ಕೈಕುಲುಕೋದು ಅನುಮಾನ ಇದೆ. ರಾಫೇಲ್ ಕ್ರಾಶ್ ಅಣಕದ ಬಗ್ಗೆ ಕೆರಳಿರುವ ಭಾರತೀಯರು. ಇನ್ನು ಪಾಕಿಸ್ತಾನ ವಿರುದ್ಧದ ಪಂದ್ಯವನ್ನ ಭಾರತೀಯ ಆಟಗಾರ್ತಿಯರು ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ. ಬಿಸಿಸಿಐ ಹೇಳದೇ ಇದ್ರು ಕೂಡ ನಾವು ಕೂಡ ಶೇಕ್ ಹ್ಯಾಂಡ್ ಕೊಡಬಾರದು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ರು. ಅದಕ್ಕೆ ಕಾರಣ ಕೂಡ ಇದೆ. ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧ ನಡೆದ 3 ಪಂದ್ಯಗಳಲ್ಲೂ ಕೂಡ ಸುಖ ಸುಮ್ಮನೆ ಅವರು ಖ್ಯಾತೆ ತೆಗೆದಿದ್ರು. ಸರಣಿ ಯುದ್ಧಕ್ಕೂ ಕೂಡ ಅನೇಕ ಹೈಡ್ರಾಮಾಗಳು ನಡೆದಿದ್ವು. ಪಾಕಿಸ್ತಾನದ ಆಟಗಾರರ ವರ್ತನೆ ಅತಿರೇಕ ಅನಿಸ್ತಾ ಇತ್ತು. ಅದರಲ್ಲೂ ಕೂಡ ಪಾಕಿಸ್ತಾನದ ವೇಗದ ಬೌಲರ್ ಹ್ಯಾರಿಸ್ ರೌಫ್ ಅವರು ಮೈದಾನದಲ್ಲಿ 6-0 ಸಂಹನೆಯನ್ನ ಮಾಡಿದ್ದು ವಿವಾದಕ್ಕೆ ಕಾರಣ ಆಗಿತ್ತು. ಅಂದ್ರೆ 6 ಭಾರತದ ರಫೇಲ್ ಯುದ್ಧ ವಿಮಾನಗಳನ್ನ ಪಾಕಿಸ್ತಾನ ಹೊಡೆದುರುಳಿಸಿದೆ ಅನ್ನೋದು ಅವರ ಉದ್ದೇಶವಾಗಿತ್ತು. ಇದೇ ಸಿಂಬಲ್ನ ಪಾಕಿಸ್ತಾನ ಮಹಿಳಾ ತಂಡದ ಆಟಗಾರ್ತಿಯರು ಸಹ ಮಿಮಿಕ್ ಮಾಡಿದ್ರು. ಪಾಕಿಸ್ತಾನದ ವೇಗಿ ಫಾತಿಮಾ ದಕ್ಷಿಣ ಆಫ್ರಿಕಾ ವಿರುದ್ಧ ಇದೇ ರೀತಿಯ ಸನ್ನೆಯನ್ನ ಮಾಡಿದ್ದು ಫೋಟೋಗಳು ವೈರಲ್ ಆಗಿದ್ವು. ಇದರಿಂದ ಭಾರತೀಯ ಮಹಿಳೆಯರು ಕೂಡ ಕೆರಳಿದ್ದಾರೆ. ಹೀಗಾಗಿ ಕೊಲಂಬೋದಲ್ಲಿ ಭಾನುವಾರ ನಡೆಯಲಿರುವಂತಹ ಪಂದ್ಯದಲ್ಲಿ ಏನೆಲ್ಲ ನಡೀಬಹುದು ಅನ್ನುವಂತ ಕುತೂಹಲ ಕೂಡ ಜೋರಾಗಿದೆ. ಮ್ಯಾಚ್ ಜೊತೆ ಮರ್ಯಾದೆಯನ್ನು ಕಳೆದುಕೊಳ್ಳುತ್ತಾ ಪಾಕ್. ಭಾರತ ಮತ್ತು ಶ್ರೀಲಂಕಾ ಆತಿಥ್ಯದಲ್ಲಿ ನಡೀತಾ ಇರುವಂತಹ ಮಹಿಳಾ ಏಕದಿನ ವಿಶ್ವಕಪ್ನಲ್ಲಿ ಭಾನುವಾರ ಪಾಕ್ ಜೊತೆ ಭಾರತ ಕಣಕ್ಕಿಳಿಯಲಿದೆ. ಆಕ್ಚುಲಿ ಈ ಮ್ಯಾಚ್ನ 100% ಭಾರತೀಯ ವನಿತೆಯರೇ ಗೆಲ್ಲೋದು. ಯಾಕಂದ್ರೆ ಹಳೆ ರೆಕಾರ್ಡ್ಸ್ನ ಕೆದಕಿದ್ರೆ ಅದೇ ಇದೆ. ಕಳೆದ 20 ವರ್ಷಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಹಿಳಾ ಕ್ರಿಕೆಟ್ ತಂಡಗಳು 11 ಸಲ ಏಕದಿನ ಪಂದ್ಯಗಳಲ್ಲಿ ಪರಸ್ಪರ ಮುಖಾಮುಖಿಯಾಗಿವೆ. ಇಂಟ್ರೆಸ್ಟಿಂಗ್ ಏನಂದ್ರೆ ಪ್ರತಿ ಬಾರಿ ಕೂಡ ಭಾರತವೇ ಗೆದ್ದು ಬೀಗಿದೆ. ಸೊ ಅಲ್ಲಿಗೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಏಕದಿನ ಪಂದ್ಯಗಳಲ್ಲಿ ಪರಸ್ಪರ ಮುಖಾಮುಖಿ ಆಗ್ತಾ ಇರೋದು ಇದು 12ನೇ ಸಲ. ಹಿಂದಿನ ಅಂಕಿಅಂಶಗಳನ್ನು ನೋಡಿದ್ರೆ ಈ ಸಲ ಕೂಡ ಭಾರತವೇ ಗೆಲ್ಲೋದು ಪಕ್ಕಾ ಆಗಿದೆ. 2 ರಾಷ್ಟ್ರಗಳ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆ. ಆಕ್ಚುಲಿ ಐಸಿಸಿ ಮಹಿಳಾ ವಿಶ್ವಕಪ್ಗೆ ಭಾರತವೇ ಟೂರ್ನಿ ಆಯೋಜನೆ ಹೊಣೆ ಹೊತ್ತಿದೆ. ಆದರೆ ಈ ವರ್ಷದ ಆರಂಭದಲ್ಲಿ ಬಿಸಿಸಿಐ ಮತ್ತು ಪಿಸಿಬಿ ಒಪ್ಪಂದದಿಂದಾಗಿ ಕೊಲಂಬೋದಲ್ಲಿ ಈ ಪಂದ್ಯ ನಡೆಯಲಿದೆ. ಅಂದ್ರೆ ಉಭಯ ರಾಷ್ಟ್ರಗಳ ನಡುವಿನ ಪಂದ್ಯಗಳನ್ನ ತಟಸ್ಥ ಸ್ಥಳದಲ್ಲಿ ನಡೆಸಲಾಗ್ತಾ ಇದೆ. ಅಂದ್ರೆ ಭಾರತೀಯರು ಪಾಕಿಸ್ತಾನಕ್ಕೆ ಹೋಗಂಗಿಲ್ಲ, ಪಾಕಿಸ್ತಾನಿಯರು ಭಾರತಕ್ಕೆ ಬರಂಗಿಲ್ಲ. ಇವರಿಬ್ಬರು ಕೂಡ ಈ 2 ರಾಷ್ಟ್ರಗಳನ್ನ ಬಿಟ್ಟು ಬೇರೊಂದು ರಾಷ್ಟ್ರದಲ್ಲಿ ಪಂದ್ಯಗಳನ್ನ ಆಡ್ತಾರೆ. ಭದ್ರತಾ ಕಾರಣಗಳನ್ನ ಉಲ್ಲೇಖಿಸಿ ಭಾರತ
2025ರ ICC ಚಾಂಪಿಯನ್ಸ್ ಟ್ರೋಫಿಯನ್ನು ಆಡೋಕೆ ಪಾಕಿಸ್ತಾನಕ್ಕೆ ಪ್ರಯಾಣ ಮಾಡಲ್ಲ ಅಂತ ನಿರಾಕರಿಸಿತ್ತು. ಆ ಬಳಿಕ ಈ ಒಪ್ಪಂದಕ್ಕೆ ಬರಲಾಗಿದೆ. ಇದೀಗ ಏಷ್ಯಾ ಕಪ್ ಬಳಿಕ ಪರಸ್ಪರ ಆಟಗಾರರು ಹ್ಯಾಂಡ್ ಶೇಕ್ ಕೂಡ ನಿಲ್ಲಿಸಿದ್ದಾರೆ. ಅದು ಅಲ್ಲದೆ ಏಷ್ಯಾ ಕಪ್ನಲ್ಲಿ ಭಾರತ ಗೆದ್ರೂ ಕೂಡ ACC ಅಧ್ಯಕ್ಷ ಆಗಿರುವಂತಹ ಮೊಯ್ಸಿನ್ ನಖ್ವಿ ಟ್ರೋಫಿಯನ್ನು ಹೊತ್ತೊಯ್ದಿದ್ದ. ಟ್ರೋಫಿ ಹಸ್ತಾಂತರಕ್ಕೂ ಕೂಡ ನಾನಾ ಕಂಡೀಷನ್ಸ್ ಹಾಕಿ BCCI ಹಾಗೆ ಆಟಗಾರರು ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ. ಇದೇ ಸೇಡು ವುಮೆನ್ಸ್ ವರ್ಲ್ಡ್ ಕಪ್ ಮೇಲೂ ಕೂಡ ಪರಿಣಾಮ ಬೀರಿದೆ. ಇನ್ನು ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯಗಳನ್ನ ಯುದ್ಧದ ರೀತಿಯಲ್ಲೇ ಬಿಂಬಿಸಲಾಗುತ್ತೆ. ಅಲ್ಲಿ ಯಾರೇ ಗೆದ್ರೂ ಕೂಡ ಯುದ್ಧ ಗೆದ್ದ ಅಂತ ರೀತಿಯಲ್ಲೇ ಸಂಭ್ರಮಿಸ್ತಾರೆ. ಒಟ್ನಲ್ಲಿ ಕ್ರಿಕೆಟ್ ಈಗ ರಾಜಕೀಯ ಸೇಡಿನ ವೇದಿಕೆಯಾಗಿ ಬದಲಾಗಿದೆ. ಒಂದೊಂದು ಪಂದ್ಯದಲ್ಲೂ ಕೂಡ ಉಭಯ ರಾಷ್ಟ್ರಗಳ ನಡುವಿನ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ. ಆದರೆ ಪ್ರತಿ ಬಾರಿಯೂ ಪಾಕಿಸ್ತಾನ ಭಾರತದ ಮುಂದೆ ಮಂಡಿಯೂರೋದು ತಪ್ತಾ ಇಲ್ಲ. ಹಾಗಂತ ಅವರ ಅಹಂಕಾರ ಕೂಡ ಏನು ಕಡಿಮೆ ಆಗಿಲ್ಲ. ಸೊ ನಿಮ್ಮ ಪ್ರಕಾರ ಮಹಿಳಾ ವಿಶ್ವಕಪ್ ಪಂದ್ಯದಲ್ಲೂ ಕೂಡ ನೋ ಶೇಕ್ ಹ್ಯಾಂಡ್ ಪಾಲಿಸಿ ಭಾರತ ಮುಂದುವರಿಸಬೇಕಾ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.